ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ನಮ್ಮ ದತ್ತಾತ್ರೇಯ ಹೊಸಬಾಳೆ ಕರ್ನಾಟಕದವರು, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ನಮ್ಮ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. RSS ನಿಷೇಧ ಅಸಾಧ್ಯ. ಕಳೆದ 3 ಸಲ ಕಾಂಗ್ರೆಸ್ ಹಿಂದೆ ತಪ್ಪು ಮಾಡಿದೆ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಅದನ್ನು ಇತಿಹಾಸವನ್ನು ಅರ್ಥ ಮಾಡ್ಕೊಂಡಾಗ ಸಹಜವಾಗಿ ಅನ್ನಿಸ್ತದೆ, ಹೌದು ಅಂದಿನ ಪಟೇಲರು ಮತ್ತು ನೆಹರು ಅವರು ತಪ್ಪು ಮಾಡಿದರು ಅಂತ ಅನ್ನಿಸ್ತದೆ. ಯಾಕಂದ್ರೆ ನಮ್ಗೆ RSSಸು ಅಷ್ಟು, ಕಾಂಗ್ರೆಸ್ಸು ಅಷ್ಟು. ಕಾಂಗ್ರೆಸ್ ತನ್ನ ತಪ್ಪುಗಳಿಂದ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ದೇಶದ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿ ಯಾರಿದ್ದರೆ ಅವರು RSSದವರನ್ನಷ್ಟು ಅವ್ರು ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಅವರು ರಾಷ್ಟ್ರ ವಿರೋಧಿಗಳಲ್ಲ, ರಾಷ್ಟ್ರ ಭಕ್ತರು. ಕಾಂಗ್ರೆಸ್ಸಿಗರೆಲ್ಲ ರಾಷ್ಟ್ರ ವಿರೋಧಿಗಳು, ದೇಶ ಒಡೆದವರು. ಇವತ್ತು ದೇಶನಾದರೂ ಒಡೆದ ಕಾರಣೀಕರ್ತರು ಕಾಂಗ್ರೆಸ್ಸಿಗರು, ಅವರು ಹೇಳಿ ಅನ್ನೋದು ನೀವು ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದೀರೋ. ಈಗ ಮತ್ತೆ ಅವರು ನಿಷೇಧ ಮಾಡಿದರೆ ಇದು ಇನ್ನೂ ಮತ್ತೆ ಪ್ರೂವ್ ಮಾಡುವಂಥದ್ದು. ಯಾಕೆ ಭಾಳ ಬುದ್ಧಿವಂತರಿದ್ದಾರೆ ಅವರು. ನೀವು ಏನಾದರೂ ಚಾಪಿ ಬಟ್ಟೆಗೆ ಹೋದ್ರೆ ಅವ್ರು ರಂಗೋಲಿ ಬಟ್ಟೆಗೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಬುದ್ಧಿವಂತರಿದ್ದಾರೆ. ಈ ದೇಶವನ್ನು ಶತಮಾನಗಳಿಂದ ಹಿಂದೆ ಆಳ್ಕೋತ ಬಂದಂಥ ಒಂದು ಜೀನ್ಸ್ ಅವರಲ್ಲಿದ್ದಾವೆ. ಅದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಯಾವ ರೀತಿಯಾಗಿ ಕಾಂಗ್ರೆಸ್ಸನ್ನು ಬದುಕಿ ಸೇರಿಸಿದ್ರು ಅವರು ಅನ್ನೋದು ಇತಿಹಾಸದ ನಮ್ಮ ಮುಂದೆ. ಈಗ ಪಟೇಲರು ನಿಷೇಧ ಹೇರಿದರು, ಗಾಂಧಿಯವ್ರನ್ನ ಕೊಂದಾಗ ಏನಾಯಿತು? ಅದಕ್ಕೆ ಪೂರ್ವದಲ್ಲಿ ಬ್ರಿಟಿಷರು ಹೇರಿದ್ರು, ಏನಾಯಿತು? ತುರ್ತುಪರಿ ಸಮಯದಲ್ಲಿ ಹೇರಿದ್ರು, ಏನಾಯಿತು? ಅವ್ರು ಮತ್ತೆ ಪುಟ್ಟದ ಹೊರಗೆ ಬಂದುಬಿಟ್ರು ಅವರು. ಇವತ್ತು ನೀವು ರಾಷ್ಟ್ರ ವಿರೋಧಿ ಅನ್ನೋಂಗೆ ತೋರಿಸ್ತಾ ಇದ್ದಾರೆ. ದೇಶವನ್ನು ಒಡೆದವರು ಕಾಂಗ್ರೆಸ್ಸಿಗರು ಮತ್ತು ಗಾಂಧಿ ಅಂತ ಹೇಳ್ತಾ ಇದ್ದಾರೆ. ನಾವು ಸಾಂಸ್ಕೃತಿಕ ಸಂಘಟನೆ, ನಾವು ಭಾಳ ಪ್ರಾಮಾಣಿಕರು ಅಂತ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಪ್ರೂವ್ ಮಾಡಿದ್ದಾರೆ ಭಾಳ ಜನರಲ್ಲ. ಜೊತೆ ಅಧಿಕಾರ ಹಿಡಿಯೋದು ಯಶಸ್ವಿಯಾಗಿದ್ದಾರೆ. RSS ತಮ್ಮ ರಾಜಕೀಯ ಇಲ್ಲ ಅಂತ ಹೇಳ್ತಾ ತಮ್ಮ ಮುಖವಾಡವಾದ BJPಯನ್ನು ಬೆಳೆಸಿದ್ದಾರೆ. ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ. ಇವತ್ತು ಅವರ ಪ್ರಚಾರಕ್ಕೆ, ಇವತ್ತು RSS ಪ್ರಚಾರಕ್ಕೆ ಇವತ್ತು ಮೋದಿಯವರು ಈ ದೇಶದ ಪ್ರಧಾನಿ ಆಗಿದ್ದಾರೆ. ಇವೆಲ್ಲ ಏನಂತಂದರೆ ಕಾಂಗ್ರೆಸ್ಸಿನ ಸೋಲುಗಳು. ಅನಗತ್ಯ ಇದನ್ನು ಮತ್ತೊಂದು ನಿಷೇಧ ಹೇರ್ತೀವಿ ರಾಷ್ಟ್ರ ವಿರೋಧಿ ಹೇಳೋದ್ರಲ್ಲಿ ಖರ್ಗೆ ಅವ್ರು ಹೇಳಿ ಮತ್ತೆ ಅವ್ರು ಹೇಳಿ ಅದು ಮುಖ್ಯ ಅಲ್ಲ. ಮೊದಲು ಅದರ ರಿಜಿಸ್ಟ್ರೇಷನ್ ಯಾಕೆ ಮಾಡಿಸಲಿಲ್ಲ ಅನ್ನೋದು ಉತ್ತರ ನೀವು ಕೊಡಬೇಕಾಗಿದೆ. ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರು ಭಾಳ ಉತ್ತಮವಾದ ಪ್ರಶ್ನೆ ಮಾಡಿದ್ದಾರೆ, ಎತ್ತಿದ್ದಾರೆ ಅದನ್ನು. ಹೌದು ರೀ, ರಿಜಿಸ್ಟ್ರೇಷನ್ ಯಾಕಿಲ್ಲ ಅದು? ಅದರ ವ್ಯವಹಾರಗಳು ಏನದವ? ಆರ್ಥಿಕ ವ್ಯವಹಾರ ಎಲ್ಲಿ? ಅದರ ಮೂಲ ಏನು? ಅರ್ಥದ ಮೂಲ ಏನು? ಇವೆಲ್ಲ ಸಂಘಟನೆ ಹಿಡಿದಕ್ಕೆ ಅರ್ಥ ಎಲ್ಲಿಂದ ಬರ್ತದೆ ಅವ್ರಿಗೆ? ಇದ್ರ ಬಗ್ಗೆ ನೀವು ಅದನ್ನು ಮಾಡಬೇಕಾದ ಕೆಲಸ ಮೊದಲು ಕಾಂಗ್ರೆಸ್ ಅದನ್ನು ಇಲ್ಲಿವರೆಗೆ ಮಾಡೇ ಇಲ್ಲ. ಪಟೇಲರು ತಪ್ಪು ಮಾಡಿದರು, ನೆಹರು ತಪ್ಪು ಮಾಡಿದರು, ಇವಾಗ ನೀವು ತಪ್ಪು ಮಾಡ್ತಾ ಇದ್ದೀರಿ. ಅಲ್ರಿ, ಮೂಗು ಹಿಡಿದ್ರೆ ಬಾಯ್ತಾ ಇರ್ತಿದ್ರಪ್ಪ ನೀವು. ಏನು ಎಲ್ಲೆಲ್ಲೂ ಹಿಡಿದ್ರೆ ಏನಾಗೋದು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಹೊಸಬಳೆಯವರಂತಾರೆ, ಹೌದು ಅಸಾಧ್ಯ. ಹೌದು ಅಸಾಧ್ಯನ ಅದು. ನೀವು ಎಷ್ಟು ನಿಷೇಧ ಹೇಳ್ತಿರೋದ್ರ ಮೇಲೆ ಪುಡಿದು ಹೇಳ್ತದೆ. ಯಾವುದೋ ಕೆಲವೊಂದಿಷ್ಟು ಜನ ಒಂದು ವೈಯಕ್ತಿಕತೆ ಮೇಲೆ ಏನು ತಪ್ಪರದ ನಿಷೇಧ ಹೇಳ್ತಾರೆ. ಆಮದು ಬೇರೆ. ಇವತ್ತೊಂದು ದೊಡ್ಡ ಬಲಿಷ್ಠ ಸಂಘಟನೆ ಆಗ್ಯದ, ವಿಶ್ವದ ದೊಡ್ಡ ಬಲಿಷ್ಠ ಸಂಘಟನೆ RSS ಆಗ್ಯದ. ಇಂಥ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ಸಿಗರು ನಮ್ಮ ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿನ ಇತಿಹಾಸ ಪುಟಗಳು ತೆಗೆದು ಹೇಳಿ ಇದು ಹಂಗೆ ಅಂತಿದ್ರು, ಮಾಡಿಲ್ಲ, ಏನು ಹೇಳಿ ನಂಬೋರು ಯಾರ? ಹೂ ಈಸ್ ಬಿಲೀವರ್? ಇವತ್ತು ನಮ್ಮ ವ್ಯಾಟ್ಸಪ್ ಯೂನಿವರ್ಸಿಟಿ ಅದ. ಇವತ್ತು ಓದೋ ಪ್ರವೃತ್ತಿ ನಮ್ಮಲ್ಲಿಲ್ಲ, ಗಂಭೀರವಾಗಿ ಓದೋದ ಪ್ರವೃತ್ತಿ ಇಲ್ಲ. ಅವ್ರಿಗೆ ಎದುರಾಗಿ ನಿಂತು ವಿದ್ವಾಂಸರು ವಾದ ಮಾಡುವಂಥವ್ರಿಲ್ಲ. ನಿಮ್ಮನ್ನ ಬಾಯಿ ಬಿಡುವರು ಎಷ್ಟೋ. ಈ ಹಿಂದೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಮಾತಾಡಿದ್ರು, ಹಿಂದೂ ಸಲುವಾಗಿ ಅಶ್ಲೀಲ ಶಬ್ದ ಇನ್ನೂ ಮಾತಾಡಿದರು. ಅದ್ರ ಪಾಪ ಅವ್ರು ಯಾವ ರೀತಿಯಾಗಿ ಅವ್ರನ್ನ ಹಣದ್ರು ಎಲ್ಲರೂ ಕೂಡಿ ಅಂತಂದ್ರೆ ಅವ್ರು ಮುಂದೆ ಮಾತಾಡೋದು ಬಂದ್ ಮಾಡಿಬಿಟ್ರು. ಆಗೇನಾಗಿತ್ತು? ಕಾಂಗ್ರೆಸ್ ಅವ್ರು ಯಾಕೆ ಇದ್ದಿರಲಿಲ್ಲ, ಯಾಕೆ ಬೆಂಬಲಿಸಲಿಲ್ಲ, ಹಿಂದುತ್ವದ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಇವತ್ತು ನಾವು ಕಾಂಗ್ರೆಸ್ನ ಕೇಳಬೇಕಾಗ್ಯದ. ಒಳ್ಳೆ ಪ್ರಶ್ನೆ ಮಾಡಿದ್ರು ಅವರು. ಆದರೆ ಯಾರೂ ಅವ್ರ ಸಪೋರ್ಟಿಗೆ ಬರಲಿಲ್ಲ, ಬಂದು ನಿಲ್ಲಿಲ್ಲ. ಕಾಂಗ್ರೆಸ್ನ ದಿಗ್ಗಜರು, ಬುದ್ಧಿವಂತರು. ಇವತ್ತೇನು ನಾವು ಭಾಳ ಸೆಕ್ಯುಲರ್ ಅಂತ ಮಾತಾಡ್ತಾರಲ್ಲ ಬಹಳಷ್ಟು ಜನ, ಬರ್ಗು ರಾಮಚಂದ್ರಪ್ಪನಂಥವ್ರು ಮತ್ತೆ ಅವರೆಲ್ಲ ಕಾಂಗ್ರೆಸ್ನ ಚಂದ್ರಶೇಖರ್ ಕಂಬಾರ್ ಅಂತವರು ಭಾಳ ಬುದ್ಧಿವಂತರು, ತಜ್ಞರು ಅಂತೇಳಿ ಯಾಕೆ ಬರಲಿಲ್ಲ ಅವರಿಂದ? ಅಂದರೆ ಅವ್ರು ಬುದ್ಧಿವಂತರಿದ್ದಾರೆ ರೀ RSSಗರು. ಅದು ನಿಷೇಧ ಹೇಳಿ ಪುಡೋದು ಹೆಂಗೆ ಹೇಳ್ಬೇಕು ಗೊತ್ತದ ಅವ್ರಿಗೆ. ದೊಡ್ಡ ಸಂಘಟನೆ ಆಗ್ಯದ, ಅದನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅದಕ್ಕಿಂತ ಪವಿತ್ರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ಯದ. ಅವರ ಅಪ್ರಾಮಾಣಿಕಗಳನ್ನು ಪ್ರೂವ್ ಮಾಡಬೇಕಾಗಿದೆ, ಜನರಿಗೆ ಕನ್ವಿನ್ಸ್ ಮಾಡಬೇಕಾಗ್ಯದ. ಅದನ್ನು ಈ ಹಾದಿಯಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಹೊರಟಿದ್ದಾರೆ. ಏನದು? ಕೇವಲ ಟೀಕೆ ಮಾಡೋದಲ್ಲ, ಜೊತೆಗೆ ಗಾಂಧೀಜಿಯವರು ಹೋದಂಥ ಹಾದಿಯಲ್ಲಿ ಅವರು ಹಿಂದೂ ಆಗಿ ಹೋದ್ರೆ ಗಾಂಧೀಜಿಯವರು. ಆದರೆ ಭಿನ್ನವಾದ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದ್ರು.
ಅವರ ವಿಚಾರಗಳನ್ನ ಇವ್ರು ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಒಬ್ಬ ನಾಥುರಾಮ್ ಗೋಡ್ಸೆ ಅಂತವ್ರ ಕಡೆಯಿಂದ ಮುಗಿದು ಬಿಡ್ತು. ಅಲ್ಲಿ ಇವನ್ ವೀರ್ ಸಾವರ್ಕರ್ ಮೇಲೆ ನಾವು ಆರೋಪ ಇವತ್ತಿಗೂ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ಸಿಗರು, ಇವತ್ತಿಗೂ ಅವ್ರು ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಹೌದಪ್ಪ ಅವ್ರು ಹಿಂದಿದ್ರಿದ್ರು ಷಡ್ಯಂತ್ರದೊಳಗೆ ಅಂತೇಳಿ, ಬರೀ ಷಡ್ಯಂತ್ರ ಅದನ್ನು ಪ್ರೂವ್ ಮಾಡೋಕ್ಕಾಗಿಲ್ಲ. ಕೊನೆಯವರೆಗೂ ಗೋಡ್ಸೆ ತನ್ನ ಮನಸ್ಸಿನ ಮಾತನ್ನು ಹೇಳಲೇ ಇಲ್ಲ. ಒಳಗೆ ಯಾರಪ್ಪ ನಿಂತಿದ್ದವ್ರು ಯಾರೂ ಇಲ್ಲ, ನಾನು ಮಾಡಿದ್ನಿ, ದೇಶ ಹೊಡೆದ ಗಾಂಧಿ ಅದಕ್ಕೆ ಮಾಡಿದ್ನಿ. ಇವತ್ತಿಗೂ ಅದನ್ನ ಹೇಳ್ತಾ ಇದ್ದಾರೆ ಅವರು. ಅದು ಇವತ್ತಿಗೂ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಹೌದಪ್ಪ ಗಾಂಧೀಜಿಯವ್ರನ್ನ ಕೊಂದವ್ರು ನೀವೇ ಸಾಕ್ಷಿಗಳಿದ್ದು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಬರೀ ಗೆಸ್ಟ್ ಮಾಡ್ತಾ ಇದೆ, ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಂತೀರಿ ನೀವು, ಅದನ್ನು ಪ್ರೂವ್ ಆಗೋದಲ್ಲ ಅದು. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಮತ್ತು ಮರುಚಿಂತನೆ ಮಾಡಿ ಮೊದಲು ಅವ್ರನ್ನ ರಿಜಿಸ್ಟ್ರೇಷನ್ ಮಾಡಿಸ್ರಿ. ಹೌದು, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ಮಾಡಿ ಅವರು ಬೆಳೆಸ್ರಿ, ಮಾಡಲಿ, ದೇಶದ ಒಳ್ಳೆಯ ವಿಚಾರಕ್ಕೆ ಬರ್ಸ್ರಿ, ದೇಶಭಕ್ತಿ ಬೆಳೆಸ್ಲಿ, ಯಾರು ಬೇಡ ಅಂದಾರ. ಆದರೆ ಮಾಬ್ ಲಿಂಚಿಂಗು, ಬುಲ್ಡೋಜರು ಮತ್ತಂತ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂಥದ್ದು ಇಲ್ಲಿ ಅವ್ರ ನಾಯಕರು. ಅದನ್ನು ಮೊದಲು ಕಂಟ್ರೋಲ್ ಮಾಡುವಂಥದ್ದು, ಅವರನ್ನು ಅದನ್ನು ರಿಸ್ಟ್ರಿಕ್ಷನ್ ಹಾಕುವಂಥದ್ದು ಕೆಲಸ ಮಾಡಲಿ. ಅದಕ್ಕೆ ಬೆನ್ನು ಹತ್ತಿರಿ. ಅದು ಇದು ಯಾಕೆ ಬೆಂಬಲಿಸ್ತೀರಿ ಕೇಳಿದ್ರು ಅವ್ರಿಗೆ RSS ಅವ್ರಿಗೆ, ಮಾಬ್ ಲಿಂಚಿಂಗ್ ಯಾಕೆ ನೀವು ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ಮುಸ್ಲಿಮ್ರ ಅಪೀಸ್ಮೆಂಟ್ ಮಾಡ್ತೀರಿ ನೀವು ಕಾಂಗ್ರೆಸ್ಸಿಗರು ಅಂತ ಹೇಳ್ತಾರೆ. ನೀವು ಪಾಕಿಸ್ತಾನ ಫ್ರೀ ಇರೋದ್ರಿಂದ ಅಲ್ಲ ನಾವು ತೋರಿಸ್ಬೋದು ಜಗಕ್ಕೆ. ಅದಕ್ಕೆ ಇರೋ ಹಾಜ್ ಒಂದೇ ಏನಪ್ಪ ಅಂದ್ರೆ ಎಲ್ಲರಿಗೂ ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಮಾಡಬೇಕಾಗ್ಯದ, ಪ್ರತಿಯೊಬ್ಬರು ಕಲಿಬೇಕಾಗ್ಯದ. ಅದು ವ್ಯವಸ್ಥೆ ನೀವು ಮಾಡಿಲ್ಲ ಕಾಂಗ್ರೆಸ್ಸಿಗರು. ಕಳೆದ 70 ವರ್ಷ 60-70 ವರ್ಷ ಆಳಿದ್ರಿ, ಅಲ್ಲೇ ರಾಜ್ಯದಲ್ಲಿ ಆಳ್ತಾ ಇದ್ದೀರಿ. ಅಲ್ಲಿ ಶಿಕ್ಷಣಕ್ಕೆ 15-20% ಯಾಕೆ ಖರ್ಚು ಮಾಡಲಿಲ್ಲ ನೀವು? ವೈ ನಾಟ್? ಅದು ಮಾಡಿದಿರಂದ್ರೆ ಇವತ್ತೆಲ್ಲರೂ ಶಿಕ್ಷಿತರಾಗ್ತಿದ್ರು, ಸತ್ಯ ಅದಕ್ಕೆ ಗೊತ್ತು ಹಿಡಿತಿರು. ನಮ್ಮ ದೇಶದಲ್ಲಿ ಬರೀ ಅಕ್ಷರಸ್ಥರಿದ್ದಾರೆ, ಶಿಕ್ಷಿತರಿಲ್ಲ. ತಮ್ಮ ಸಹಿ ಮಾಡೋಕ್ಕೆ ಬರ್ತದೆ ಅಷ್ಟೇ, ಅದು ಗುದ್ದೇಡು ಸಹಿ ಮಾಡಿದಾರೆ ಪಾಪ. ಅವ್ರನ್ನೆಷ್ಟೊತ್ರಿ ತೆಲಿಗೆ ಸುಣ್ಣ ಬಿಡಿದು. ಅದಕ್ಕೆ ಶಿಕ್ಷಣಕ್ಕೆ ಬಂದು ಮಹತ್ವ ಕೊಡ್ಬೇಕಾಗಿತ್ತು ನೀವು. ಅದೆಲ್ಲ ಬಿಟ್ರಿ, ಏನೇನೋ ಮಾಡಿದ್ರಿ. ಇವತ್ತು ರಿಜಿಸ್ಟ್ರೇಷನ್ ನಿಲ್ಲದಂಥ ಒಂದು ಸಂಘಟನೆಗೆ ಬೇಕಾದ್ರೆ ದುಡ್ಡು ಗಳಿಸ್ತದೆ, ಏನೋ ಅದ. ಇದು ಯಾರು ಹೆಸರು ದುಡ್ಡು ಅದ, ಬೇನಾಮಿ ಆಸ್ತಿಗಳಾಗಿದ್ದಾವೆ, ಅದ್ರ ಬಗ್ಗೆ ಕೇಳೋದು ನಿಮ್ಗೆ ಏನೂ ಹಕ್ಕ ಇಲ್ಲ. ರಿಜಿಸ್ಟ್ರೇಷನ್ ಮಾಡಿಸ್ರಿ, ಅಂದ್ರೆ ಎನ್ಕ್ವೈರಿ ಮಾಡಿಸ್ರಿ, ಯಾತು ಒಂದು ಹಾದಿ ಹಿಡೀರಿ. ಹೌದು ತಪ್ಪಿದ್ರಿ, ತಪ್ಪ ತೋರಿಸ್ಕೊಳ್ರಿ ಈ ಜನಕ್ಕೆಲ್ಲ ಏನದಾರ ಅಂತೇಳಿ. 11 ವರ್ಷದಲ್ಲಿ ಏನು ಮಾಡಿದರು ಸಾಧನೆ, ಎಲ್ಲರೂ ಉದ್ಯೋಗ ಕೊಟ್ರ ಈ ನಮ್ಮ RSS ಅದ ಮುಖವಾಡಾದಂಥ BJP ಅನ್ನೋದು ಪ್ರಶ್ನೆ ಮಾಡಿ ಅಲ್ಲಿರಲಿ ನಿಮ್ಮ ಫೋಕಸ್. ಅದು ಬಿಟ್ಟು ನಿಷೇಧ ಮಾಡ್ತೀವಿ, ನಿಷೇಧದಿಂದ ಕಾಂಗ್ರೆಸ್ಸಿನ ಸ್ವತಃ ತಾನೇ ನಿಷೇಧ ಹೋಗಿಬಿಡ್ತದೆ. ಈಗ ಇತಿಹಾಸ ಹಂಗದ. ಅದು ಮಾಡೋಕ್ಕಿಂತರೂ RSS ಅಂತ ಬಲಿಷ್ಠ ಸಂಘಟನೆಯನ್ನು ನೀವು ಇಲ್ಲದೆ ಏನೋ ದಂಡೋಪಾಯದಿಂದ ಬಂದು ಅದನ್ನು ನಾವು ಹೊಣಿತೀವಿ ಅಂದರೆ ಇಲ್ಲ. ಅದಕ್ಕೆ ಇರುವುದು ಒಂದು ಹಾದಿ, ಸತ್ಯ ತಿಳಿಸುವ ಶಿಕ್ಷಣ ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸ ಮಾಡಿರಿ. ನಿಮ್ಮ ಯಾವ ರಾಜ್ಯದಲ್ಲಿದ್ದರೆ ಕಾಂಗ್ರೆಸ್ಸಿಗರು ಅಲ್ಲೆಲ್ಲ 15-20% ಶಿಕ್ಷಣಕ್ಕೆ ಖರ್ಚು ಮಾಡಿಸ್ರಿ. ಎಲ್ಲರಿಗೂ ಹೈಯರ್ ಎಜುಕೇಷನ್ ಕೊಡಿಸ್ರಿ. ಹೈಯರ್ ಎಜುಕೇಷನ್ ಅಂತ ನಿಮ್ಗೆ ಗೊತ್ತದೆ ಏನಂತೇಳಿ ಅದು ಮಾಡಿಸ್ರಿ. ಮಾಡಲಿ ನೀವು. ಅದಕ್ಕೆ ಇವತ್ತು ಅವ್ರು BJP ಬೆಳೆದು ಬಿಟ್ಟಿದ್ದಾರೆ. ಮತ್ತು ಅರ್ಧ ಸತ್ಯಗಳು ಹೇಳ್ಕೊಂಡು ಹೋಗ್ತಾರೆ. ವಾಟ್ಸಪ್ ಯೂನಿವರ್ಸಿಟಿಗಳು ಇದ್ದಾವೆ ಅವರು, ಅದ್ರ ಜನ ಇವತ್ತು ನಂಬ್ತಾ ಇದ್ದಾರೆ. ನಿಮ್ಮ ಹಾಗೆ ನಮ್ಮ ಹಾಗೆ ಒಂದೊಂದು ಪುಸ್ತಕ ದೊಡ್ಡ ದೊಡ್ಡ ಗ್ರಂಥವನ್ನೇ 1 ದಿವಸ 2 ದಿವಸ 10 ದಿವಸ 20 ದಿವಸ ಕೂತು ಓದಿಸಿದ್ರು ಯಾರೂ ಇಲ್ಲ. ಇವತ್ತು ಕಾದಂಬರಿ ಓದಿಬಿಟ್ಟಿದ್ದಾರೆ. ಇವತ್ತು ಎಲ್ಲ ಧಾರಾವಾಹಿಗಳು ಹೋಗಿ ಕೂತ್ಕೊಳ್ಳಿ, ಧಾರಾವಾಹಿ ಕೂತ್ಕೊಳ್ಳೋ 10 ನಿಮಿಷ ಗಂಟೆ ಟಿಕ್ಸ್ ನೋಡು ಹೋಗೋದು. ಇಂಥವ್ರು ನೀವೇನು ಹೇಳೋದ್ರಿ? ಇತಿಹಾಸ ಪ್ರಜ್ಞೆ ಇಲ್ಲ ನಮ್ಮಲ್ಲೇ. ಅವ್ರಿಗೆ ಎಜುಕೇಷನ್ ಕೊಡ್ತಾ ಇಲ್ಲ. ಮತ್ತು ಇಲ್ಲದ ನೀವು 4 ಮಂದಿ ಕುಳ್ಕೊಂಡು ನಿಷೇಧ ಹಾಕ್ತೀವಿ ಏನು ನಿಷೇಧ ಮಾಡ್ತೀರಿ? ಸಾಧ್ಯ ಇಲ್ಲ, ಅದು ಅಸಾಧ್ಯ ಮಾಡಿ. ಹೊಸಬಾಳೆಯವ್ರು ಹೇಳಿದ್ರೆ ಭಾಳ ಸತ್ಯ ಅದು. ನೀವು ಹೊಸಬಾಳೆಯವರ ಅಂತಲ್ಲ, RSS ವಿಚಾರ ನೆನೀಬೇಕಾಗಿದ್ರೆ ನೀವು ಎಲ್ಲರೂ ಶಿಕ್ಷೆ ಕೊಡ್ಬೇಕು. ಆಗ ಅವರು ಸರಿ ಇದ್ರೆ ಅವರು ಒಪ್ಕೋತಾರೆ ಜನ, ನೀವು ಸರಿ ಇದ್ರೆ ನೀವು ಅಂತಾರೋ. ಅದೆಲ್ಲ ಬಿಡ್ಬಿಟ್ಟು ನೀವು 4 ಮಂದಿ ಕುಡ್ಕೊಂಡು ಇಲ್ಲ ಹೀಗೆ ನಿಷೇಧ ಹಾಕಬೇಕು ಮತ್ತೇನು ಮಾಡಬೇಕು ಮಾತಾಡಲ್ಲ. ಪ್ರಿಯಾಂಕಾ ಖರ್ಗೆ ಬರೋಬ್ಬರಿ ಮೂಗು ಹಿಡಿದಾರೆ. ಇದು ಮಾಡಿರಿ, ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ಕೊಡ್ರಿ. ಅಂದಾಗ ಏನಾದರೂ RSS ತನ್ನ ಹಿಡಿತವನ್ನು ಕಡಿಮೆ ಮಾಡ್ಬೋದೇನೋ. ಯಾಕಂದರೆ ಇವತ್ತು ಒಂದು ಮಾತನ್ನ ತಲೆ ಹೋಗ್ಬೇಕು, 25-30% ಜನ RSS ಇಂದ ಪ್ರಭಾವಿತರಾಗಿದ್ದಾರೆ. ಒಂದು ಕಡಿಮೆ ಅಂದರೆ 20-25% ನಕ್ಕಿದ್ದಾರೆ ಈ ದೇಶದೊಳಗೆ. ಅವ್ರು ಇನ್ನೊಂದು 10% ಕೂಡಿಸ್ಕೊಂಡು ಅಧಿಕಾರ ಹಿಡಿತಾರೆ. ಅಧಿಕಾರ ಹಿಡಿಯೋಕೆ ಎಷ್ಟು ಬೇಕಪ್ಪ? 30% ಜನ ಅದರ ಮುಗಿದವ್ರು ಬಿಟ್ಟಿದ್ದು ಹಂಗೆ ಹಿಡಿತಾರೆ ಇವತ್ತು ಅವರ. ನೀವು ಹೆಂಗೆ ಹೋದ್ರೆ ಅವ್ರು ಸೋಲುದಿಲ್ಲ, ಯಾವುದ್ರ ಹಾದಿ ಬಂದುಬಿಡ್ತಾರೆ ಒಳಗೆ. ಕಡೆಗೆ ನೀವು ಗೌರ್ಮೆಂಟ್ ಮಾಡಿ ಭಾಳ ಡಿಫ್ರೆನ್ಸಿಯೇಟ್ ಮಾಡ್ಬೇಕು. ಗೌರ್ಮೆಂಟ್ ಈ ಕರ್ನಾಟಕದ ಮಾಡಿರಲ್ಲ ಅಂಥ ಗೌರ್ಮೆಂಟ್ ಮಾಡ್ಬೇಕು. 224ರಾಗ 136 150 ಮಾಡ್ಕೋಬೇಕು ನೀವು. ಇಲ್ಲಾಂದರೆ ಎಲ್ಲಿ 113 ಮಾಡಿರಿ ನಿಮ್ಮ ಗೌರ್ಮೆಂಟ್ ಸದ್ ಗೆಲ್ಲೋದು ಹೆಂಗೆ ಗೊತ್ತದ ಅವ್ರಿಗೆ. ಏನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಹಿಂದೆ ಶಿಂದೆ ಮತ್ತು ಇನ್ನುಳಿದ ಗೌರ್ಮೆಂಟ್ಗಳು ಯಾವ ರೀತಿ ಗೆಲ್ಲಿದ್ದಾರೆ? ಕರ್ನಾಟಕದಲ್ಲಿ ಹಿಂದೆ ಯಾವ ರೀತಿ ಗೆಲ್ಲಿದ್ದಾರೆ? ಕಮಲ ಆಪರೇಷನ್ ಮಾಡಿ ನೀವು ಅದನ್ನು ಮಾಡಿದ್ದಾರೆ, ಅದನ್ನು ಸುಳ್ಳಲ್ಲ. ನೀವು ಹೊಸ ಆಪ್ರೇಷನ್ ಮಾಡ್ತಾ ಇರ್ತೀರಿ. ನಿಮ್ಮದು ಅವ್ರು ಕಲ್ತು ನಿಮಗೆ ನಾಮ ಹಾಕಿಬಿಟ್ಟಿದ್ದಾರೆ. ಈಗ ನೀವು ಮತ್ತೆ ಯಾವ್ದಾದ್ರು ನಿಷೇಧ ಹಾಕಿದ್ರಿ ಮತ್ತೆ ಬೆಳೀತಾರೆ ಅವ್ರು ಕೈ ಸೆಂಟ್ರಲ್ ಗೌರ್ಮೆಂಟ್ ಐತ್ರಿ ಗುರುಗಳ ಖರ್ಗೆ ಅವರ. ಅದನ್ನು ಬಿಟ್ಟು ಮೊದಲು ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಾರೆ. ಅದನ್ನು ರಿಜಿಸ್ಟ್ರೇಷನ್ ಆಯಿತು, ಜೊತೆಗೆ ಅದರ ಹಣ ಎಲ್ಲಿದ್ದು ಮೂಲ ಏನು? ದುಡ್ಡಿನ ಮೂಲ, ಅರ್ಥ ಮೂಲ ಎಲ್ಲಿದಪ್ಪ ನಿಮ್ಮ ದುಡ್ಡು ಕೇಳ್ಸಾಕತ್ರಿ.
ಆಗ ನೀವು ಏನಾದರೂ ಸ್ವಲ್ಪ ಗೆಲ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಎಲ್ಲ ಈ ದೇಶದ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಫ್ರೀ ಸಿಗ್ಬೇಕು ರೀ ಗುರುಗಳ ಅಂದಾಗ ಏನಾದರೂ RSS ಅಡಿಗಾಡೋದಿಲ್ಲ ನಾವು ಬರ್ಕೊಂಡ್ಬಿಡ್ಬೋದು ಎಲ್ಲರ ಖರ್ಗೆಯವರ ಬರ್ಕೋರು ಇದನ್ನು ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಕೋಬಾರ್ದು. S6 ನ್ಯೂಸ್ ಅರ್ಥ ಸತ್ಯಕ್ಕಾಗಿ ವಂದನೆಗಳು.